ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಉಗಾರ ಖುರ್ದ ಪಟ್ಟಣದಲ್ಲಿ ಆಷಾಢ ಏಕಾದಶಿ ಅಂಗವಾಗಿ ಶ್ರೀ ಹರಿವಿದ್ಯಾಲಯ ಸಂಸ್ಥೆಯ ಮಹಿಳಾ ಮಂಡಲದ ಬಾಲಮಂದಿರದಲ್ಲಿ ಭಕ್ತಿ, ಸಂಸ್ಕೃತಿ ಮತ್ತು ಸಂಪ್ರದಾಯದ ಸೊಬಗನ್ನು ಸಾರುವ ವಿಶಿಷ್ಟ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಬಾಲಮಂದಿರದ ಪುಟಾಣಿ ಮಕ್ಕಳು ಪಾಂಡುರಂಗ, ಶ್ರೀಕೃಷ್ಣ, ರಾಧೆ, ರುಕ್ಮಿಣಿ ಸೇರಿದಂತೆ ವಿವಿಧ ದೈವಿಕ ಪಾತ್ರಗಳ ವೇಷಭೂಷಣ ಧರಿಸಿ ಬಾಲಮಂದಿರದಿಂದ ಶ್ರೀ ವಿಠ್ಠಲ ಮಂದಿರದವರೆಗೆ ಭಕ್ತಿಮಯ ಕಾಲ್ನಡಿಗೆ ವಾರಿ ನಡೆಸಿದರು. ಪುಟಾಣಿಗಳ ಮುಗ್ಧ ನಗು, ಸಾಂಪ್ರದಾಯಿಕ ಉಡುಗೆ, ಹಣೆಯ ತಿಲಕ ಹಾಗೂ ಭಕ್ತಿಭಾವ ಸಾರ್ವಜನಿಕರ ಗಮನ ಸೆಳೆಯಿತು. ವಿಠ್ಠಲ ನಾಮಸ್ಮರಣೆ, ಭಜನೆ ಹಾಗೂ ಜಯಘೋಷಗಳ ನಡುವೆ ಸಾಗಿದ ಈ ವಾರಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಆಧ್ಯಾತ್ಮಿಕ ವಾತಾವರಣ ನಿರ್ಮಿಸಿತು. ಮಾರ್ಗದುದ್ದಕ್ಕೂ ಸಾರ್ವಜನಿಕರು ಮಕ್ಕಳನ್ನು ಚಪ್ಪಾಳೆ ತಟ್ಟಿ ಸ್ವಾಗತಿಸಿ ಹೂವಿನ ಮಳೆಗರೆದು ಪ್ರೋತ್ಸಾಹಿಸಿದರು. ಅನೇಕರು ಈ ಅಪರೂಪದ ಕ್ಷಣಗಳನ್ನು ತಮ್ಮ ಮೊಬೈಲ್ಗಳಲ್ಲಿ ಸೆರೆಹಿಡಿದು ಸಂಭ್ರಮಿಸಿದರು. ಸಾಕ್ಷಾತ್ ವಿಠ್ಠಲನೇ ತನ್ನ ಕಂದಮ್ಮರ ರೂಪದಲ್ಲಿ ಬಂದಿದ್ದಾನೆ ಎಂಬ ಭಾವನೆ ಮೂಡುವಂತೆ ಪುಟಾಣಿ ಮಕ್ಕಳ ದೈವಿಕ ವೇಷಭೂಷಣ ಮತ್ತು ಭಕ್ತಿಯ ಹೆಜ್ಜೆಗಳು ಎಲ್ಲರ ಮನಸ್ಸನ್ನು ಗೆದ್ದವು. ಆಷಾಢ ಏಕಾದಶಿಯ ಸಂಭ್ರಮಕ್ಕೆ ಈ ಕಾರ್ಯಕ್ರಮ ಮತ್ತಷ್ಟು ಮೆರುಗು ನೀಡಿತು. ಕಾರ್ಯಕ್ರಮದ ನೇತೃತ್ವವನ್ನು ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಅನಿತಾ ಪೂಜಾರಿ ವಹಿಸಿದ್ದರು. ಸಹಶಿಕ್ಷಕಿಯರಾದ ಅಶ್ವಿನಿ, ತೇಜು, ರಾಸಿಕಾ, ಕೋಮಲ, ಪ್ರತಿಭಾ ಹಾಗೂ ನಾಜಿಯಾ ಅವರು ಮಕ್ಕಳೊಂದಿಗೆ ಹೆಜ್ಜೆ ಹಾಕಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಶಾಲೆಯ ಆಡಳಿತ ಮಂಡಳಿ, ಸಿಬ್ಬಂದಿ ಹಾಗೂ ಪಾಲಕರೂ ಸಹ ಸಕ್ರಿಯವಾಗಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಬೆಂಬಲ ನೀಡಿದರು. ಭಕ್ತಿ, ಸಂಸ್ಕೃತಿ ಮತ್ತು ಮಕ್ಕಳ ಮುಗ್ಧತೆಯ ಸುಂದರ ಸಂಗಮವಾಗಿ ಮೂಡಿಬಂದ ಈ ವಾರಿ ಉಗಾರ ಖುರ್ದ ಪಟ್ಟಣದಲ್ಲಿ ಆಷಾಢ ಏಕಾದಶಿಯ ಆಚರಣೆಗೆ ವಿಶೇಷ ಮೆರುಗು ತಂದಿದ್ದು, ಪುಟಾಣಿ ಹೆಜ್ಜೆಗಳಲ್ಲಿ ವಿಠ್ಠಲನ ದರ್ಶನ ಎಂಬ ಭಾವನೆಯನ್ನು ಪ್ರತಿಯೊಬ್ಬರ ಮನದಲ್ಲಿ ಮೂಡಿಸಿತು. ವರದಿ ದಯಾನಂದ ಕೇರೂರೆ.